ನಮಸ್ಕಾರ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಸುಮಾರು 31,500 ತನಕ ಜಮಾ ಆಗ್ತಾ ಇದೆ. ಹೌದು, ಪ್ರತಿಯೊಂದು ಹೆಕ್ಟರ್ಗೆ ಜಮಾ ಆಗ್ತಾ ಇದೆ ಸ್ನೇಹಿತರ. ನೀವು ನಂಬಲಿಲ್ಲ ಅಂದರೆ ನಾನು ನಂಬಿಸುವಂತಹ ಕೆಲಸ ಮಾಡ್ತೀನಿ. ಯಾಕಂದರೆ ಸ್ವತಃ CM ಅವರ ಘೋಷಣೆ ಇದು, ನಾನು ಹೇಳ್ತಾ ಇಲ್ಲ. ಸ್ವತಃ CM ಸಿದ್ದರಾಮಯ್ಯನವರ ಘೋಷಣೆ ಆಗಿರುತ್ತೆ. ಹಾಗಾಗಿ ಬೆಳೆ ಹಾನಿ ಪರಿಹಾರವನ್ನು ನಿಮಗೆ ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಾಡಲೇಬೇಕು. ಯಾಕಂದರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ನಾವು ತಿಂದು ಬದುಕ್ತಾ ಇರ್ತೀವಿ. ಅದಕ್ಕೋಸ್ಕರ ರೈತರಿಗೆ ಇಷ್ಟ ಆದರೂ ಮಾಡಲೇಬೇಕಲ್ವಾ. ಬರೀ ಈಗ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಹೋದರೆ ಹೇಗೆ? ಎಲ್ಲ ಗ್ಯಾರಂಟಿಗಳಲ್ಲಿ ಅವು ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಈಗ PM ಕಿಸಾನಲ್ಲಿ ಹೇಗೆ ಸರ್ಕಾರ ಕೊಡ್ತಾ ಇದೆ ಕರೆಕ್ಟಾಗಿ, ಹಾಗೆ ರಾಜ್ಯ ಸರ್ಕಾರವು ಕೂಡ ಈಗ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಬೇಕು. ಇದರ ಜೊತೆಗೆ ಪಿಂಚಣಿಯಲ್ಲಿ ಸರಿಯಾಗಿ ದುಡ್ಡು ಜಮಾ ಮಾಡಬೇಕಂತ ನಮ್ಮ ಮನವಿ ಇರುತ್ತೆ. ಯಾಕಂದರೆ ಇಲ್ಲಿ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಮನವಿ. ಇನ್ನು ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರವನ್ನು ಜಂಟಿ ಸರ್ವೆ ಕೂಡ ಆಗಿದೆ. ಅಲ್ಲಿ ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದಂತರೂ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಜಮಾ ಆಗಿತ್ತು. 1,449 ಕೋಟಿಯಷ್ಟು ಫಂಡನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿ ಕಲಬುರಗಿ ಜಿಲ್ಲೆ ಆಗಿರಲಿ, ಗದಗಕ್ಕಾಗಿರಲಿ, ಹಾವೇರಿಗಾಗಿರಲಿ, ವಿಜಯನಗರಕ್ಕಾಗಿರಲಿ, ಧಾರವಾಡಕ್ಕಾಗಿರಲಿ, ಬೆಂಗಳೂರು ಗ್ರಾಮಾಂತರಕ್ಕಾಗಿರಲಿ, ದಕ್ಷಿಣ ಕನ್ನಡಕ್ಕೆ, ಉತ್ತರ ಕನ್ನಡಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಉಡುಪಿಗೆ, ಚಿಕ್ಕಮಗಳೂರಿಗೆ, ಚಿತ್ರದುರ್ಗಕ್ಕೆ, ದಾವಣಗೆರೆಗೆ, ಹಾಸನಕ್ಕೆ, ಕೊಡಗುಕ್ಕೆ, ಕೋಲಾರಕ್ಕೆ, ರಾಮನಗರಕ್ಕೆ, ಶಿವಮೊಗ್ಗಗೆ, ಹೀಗೆ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿತ್ತು. 1,449 ಪೈಕಿ ಅದೆಲ್ಲವೂ ಕೂಡ ಡಿವೈಡ್ ಆಗಿತ್ತು. ಅದರಲ್ಲಿ ಕಲಬುರಗಿಗೆ 656 ಕೋಟಿ ಜಮಾ ಆದರೆ ಗದಗಕ್ಕೆ 242 ಕೋಟಿ. ಹೀಗೆ ಬೆಳೆಗಳ ಆಧಾರದ ಮೇಲೆ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿದ್ದರೆ ಆ ಜಿಲ್ಲೆಗೆ ಹೆಚ್ಚಿನ ದುಡ್ಡು ಜಮಾ ಆಗುತ್ತೆ. ಈ ರೀತಿ ಜಮಾ ಆಗಿರ್ತಕ್ಕಂಥದ್ದು. ಅದರಲ್ಲಿ ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನ್ ಆಗಿರಲಿ, ಹತ್ತಿ ಆಗಿರಲಿ, ಹೆಸರು ಕಾಳು, ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನು ಮಂಜೂರು ಮಾಡಲಾಗಿತ್ತು. ಸೊ ಯಾವ ಫಲಾನುಭವಿಗಳು ಫಸಲ್ ಬಿಮಾ ಯೋಜನೆಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ರೆ 2024-25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆ ನಿಮಗೆ ಮಂಜೂರು ಆಗಿದೆ. ಆಲ್ರೆಡಿ ನಿಮಗೆ ಜಮಾ ಆಗಿರ್ತಕ್ಕಂಥದ್ದು. ಇದು ಜಮಾ ಆಗಿದ್ದರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ತಿಳಿಸಬೇಕಾಗಿತ್ತು, ಕ್ಲಾರಿಟಿ ಕೊಡಬೇಕಾಗಿತ್ತು. ಹಾಗಾಗಿ ಮೊದಲನೇ ಹಂತ ಅಂತ, ಎರಡನೇ ಹಂತ ಅಂತ ಜಮಾ ಆಗಿತ್ತು. ಹಾಗಾಗಿ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಸಾಕಷ್ಟು ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಇದರ ಬಗ್ಗೆ ಹೇಳಿದ್ದೀನಿ. ಇನ್ನು ಇದನ್ನು ಬಿಟ್ಟು ರಾಜ್ಯ ಸರ್ಕಾರವೂ ಕೂಡ ಕೊಡಬೇಕಲ್ವಾ. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಹೋದರೆ ಅಷ್ಟೇ ಅಲ್ಲ, ರೈತರಿಗೂ ಕೂಡ ಕೊಡಬೇಕು, ಹಿರಿಯ ವ್ಯಕ್ತಿಗಳಿಗೆ ಅಂದರೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಕೊಡಬೇಕು. ಹಾಗಾಗಿ ಈಗ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತೇವಂತ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರ ಜೊತೆ ಇದರ ಬಗ್ಗೆ ಧ್ವನಿಗೂಡಿಸಿ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಇಲ್ಲಿ ಬರೀ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಅಷ್ಟೇ ಅಲ್ಲ, ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ದುಡ್ಡನ್ನು ಕೊಡ್ತೇವಂತ ಹೇಳಿದರು. ಆ ಜಂಟಿ ಸರ್ವೆ ಆಗುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದರು, ಯಾರ್ಯಾರು ಇನ್ಸೂರೆನ್ಸ್ ಮಾಡಿಸಿದ್ರಿ ಅವರಿಗಷ್ಟೇ ಅಲ್ಲ, ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂದರೂ ಕೂಡ ಅವ್ರಿಗೂ ಕೊಡ್ತೇವೆ. ಯಾಕೆ? ಇದಕ್ಕೆ ಕಾರಣ ಏನಂತಾರೆ, ಈಗ ಬಹಳಷ್ಟು ಮಳೆ ಆಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ 4-5% ಅಷ್ಟು ಮಳೆ ಆಗಿರುವಂತಹ ಕಾರಣಕ್ಕಾಗಿ ಈ ಬೆಳೆ ಹಾನಿ ವಿಮೆಯನ್ನು ಒದಗಿಸಿ ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಇಲ್ಲಿ CM ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಹಾಗಾಗಿ ಬೆಳೆ ಹಾನಿ ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಿ ಅದರಲ್ಲಿ ಈಗ ಬರೀ ನಿಮಗೆ ಬೆಳೆಗಳ ಆಧಾರದ ಮೇಲೆ ಕೊಡ್ತಾ ಇಲ್ಲ, ಹೆಕ್ಟರ್ನ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಅಂದರೆ ಈಗ NDRF ಕುಸ್ಕಿ ಜಮೀನಿಗೆ 25,500 ರೂಪಾಯಿ ಅಂದರೆ ಡೈರೆಕ್ಟಾಗಿ ಇಷ್ಟು ಜಮಾ ಆಗೋದಿಲ್ಲ. ಅದರಲ್ಲಿ 8,500 ಪ್ಲಸ್ 17,000 ಮಿಕ್ಸ್ ಆಗಿ ಟೋಟಲ್ 25,500 ರೂಪಾಯಿ ನಿಮಗೆ NDRF ಕುಸ್ಕಿ ಜಮೀನಿಗೆ ಜಮಾ ಆಗುವಂಥದ್ದು. ಇದರ ಜೊತೆಗೇನೆ ಸ್ನೇಹಿತರೆ, ನಿಮಗೆ ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತರ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇದ್ದು ಸುಮಾರು 31,500 ರೂಪಾಯಿ ಕೂಡ ಅವರಿಗೆ ಜಮಾ ಆಗ್ತಾ ಇದೆ. ಹೆಚ್ಚಿನ ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತರ ಖಾತೆಗಳಿಗೆ 31,500 ರೂಪಾಯಿ ಜಮಾ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಮನೆಗಳು ಕೂಡ ಬಿದ್ದು ಹೋಗಿದರೆ ಅದಕ್ಕೂ ಕೂಡ ಪರಿಹಾರ ಧನವನ್ನು ಕೊಡ್ತಾ ಇದ್ದಾರೆ. 23,12 ಲಕ್ಷದಷ್ಟು ದುಡ್ಡನ್ನು ಮಂಜೂರು ಮಾಡಲಾಗಿದೆ. ಯಾರ್ಯಾರ್ದು ಮನೆಗಳು ಬಿದ್ದು ಹೋಗಿದ್ದಾವೆ, ನಿಮ್ಮ ಕಂದಾಯ ಇಲಾಖೆಗೆ, ನಿಮ್ಮ ತಾಲೂಕಿನಲ್ಲಿ ಕಂದಾಯ ಇಲಾಖೆ ಇರುತ್ತೆ, ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟರೆ ನಿಮಗೆ ಸರ್ಕಾರ ಅದಕ್ಕೇನು ಪರಿಹಾರ ಕೊಡಬೇಕು ಅದನ್ನು ಕೊಡುತ್ತೆ. ಏನಾದರೂ ಮನೆಗಳಲ್ಲಿ ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿ ಹೋಗಿದ್ರೆ, ಅದು ಡೆಸ್ಟ್ರಾಯ್ ಆಗಿದ್ರೆ ಅದಕ್ಕೂ ಕೂಡ ನೀವು ಕಂದಾಯ ಇಲಾಖೆಗೆ ಭೇಟಿ ಕೊಡಿ, ಖಂಡಿತವಾಗ್ಲೂ ಅದಕ್ಕೆ ಏನಾದರೂ ಪರಿಹಾರ ಒದಗಿಸಿಕೊಡ್ತಾರೆ. ಇನ್ನು ಸ್ನೇಹಿತರೆ, ಜಂಟಿ ಸರ್ವೆಯಲ್ಲಿ 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿದ್ವು, 30,000 ಕೋಟಿಯಷ್ಟು ದುಡ್ಡು ರಿಲೀಸ್ ಆಗಿತ್ತು. ಹಾಗಾಗಿ ಆ ದುಡ್ಡು ನಿಮಗೆ ಬರ್ತಾ ಇದೆ. ಇನ್ನು ಜಂಟಿ ಸರ್ವೆ ಆಗಿರಲಿಲ್ಲ, ಬೆಳೆಗಳಂತರೂ ಹಾನಿ ಆಗಿದೆ, ಆದರೆ ಜಂಟಿ ಸರ್ವೆನೇ ಆಗಿಲ್ಲ. ಇನ್ನು ದುಡ್ಡು ಎಲ್ಲಿಂದ ಬರಬೇಕಂತ ಕಾಯ್ತಾ ಇರತಕ್ಕಂತಹ ರೈತರಿಗೆ ಒಂದು ಗುಡ್ ನ್ಯೂಸು. ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು. ಅಲ್ಲಿ ಭೇಟಿ ಕೊಟ್ಟರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ನಿಮ್ಮ ಹೊಲ ಗದ್ದೆಗಳು ಈ ರೀತಿ ಆಗಿರೋದ್ರ ಬಗ್ಗೆ ಮಾಹಿತಿ ತಿಳಿಸೋದಷ್ಟೇ ಅಲ್ಲದೆ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ರೆ ಆ ಒಂದು ವಿಡಿಯೋನ ಕೂಡ ತೋರಿಸಿ, ಒಂದು ಫೋಟೋವನ್ನು ಕೂಡ ತೋರಿಸಿ
ತಿಳಿಸಿ ಅವರಿಗೆ ಕನ್ಫರ್ಮ್ ಮಾಡಿಸಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತವೆ. ಅವರು ಮುಂದಿರತಕ್ಕಂತಹ ಪ್ರೊಸೆಸರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸಿ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಾವು ಒದಗಿಸಿ ಕೊಡ್ಲಿಕ್ಕೆ ಬರೋದಿಲ್ಲ, ಅವರಂತೂ ಅದರ ಬಗ್ಗೆ ತಿಳಿಸ್ತಾರೆ. ತದನಂತರ ಆ ಪ್ರೊಸೆಸರನ್ನು ಮಾಡಿಕೊಂಡು ನೀವು ದುಡ್ಡನ್ನು ಪಡ್ಕೊಳ್ಬಹುದು. ಇಷ್ಟಂತೂ ನಾನು ಹೇಳಬಲ್ಲೆ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು ನೀವು. ಇದೆಲ್ಲ ವಿಷಯವನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ CM ಅವರು ಘೋಷಣೆ ಮಾಡಿದ್ರು. ಹಾಗಾಗಿ ಸುಳ್ಳು ಸುದ್ದಿ ಅಂತ ನೀವು ಅನ್ಕೊಂಡಿದ್ರೆ ಅನ್ಕೊಳ್ಳಿ, ಅದಕ್ಕೇನು ಪರವಾಗಿಲ್ಲ. ಯಾಕಂದ್ರೆ CM ಅವರು ಹೇಳಿರ್ತಕ್ಕಂತಹ ಕಾರಣಕ್ಕಾಗಿ ನಿಮಗೆ ಮಾಹಿತಿ ತಿಳಿಸಿಕೊಡುವಂತಹ ಪ್ರಯತ್ನ ನಾವು ಮಾಡಿರ್ತೀವಿ. ಆ ಕೆಲಸವನ್ನು ನಾನು ಮಾಡಿದ್ದೀನಿ. ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗ್ತೇವೆ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್. ಹಾಗೆ ಈ ವಿಷಯವನ್ನು ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.